ಎಲ್ಲ ಗುಳಿಗೆಗಳು ಈ ರೀತಿಯಲ್ಲಿ ರೆಡಿಯಾಗಿದೆ. ಇವಾಗ ಹಾಲು ಕೂಡ ಕುದೀತಾ ಇದೆ. ಸೇರಿಸ್ಕೊಂಡು ಬೆಲ್ಲ ನೀರು ಹಾಕೊಂಡು ಪಾಯಸ ರೆಡಿ ಮಾಡ್ಕೊಳ್ಳೋಣ. ಈ ಹದದಲ್ಲಿ ನಮ್ಮ ಗುಳಿಗೆ ಪಾಯಸ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಮೇಲ್ಗಡೆಯಿಂದ 1 ಚಮಚ ತುಪ್ಪ ಸೇರಿಸ್ಕೊಳ್ಳೋಣ. ನಮಸ್ತೆ ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಗುಳಿಗೆ ಪಾಯಸ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು 1 ಕಪ್ ಅಥವಾ ಬೌಲ್ ಅಳತೆ ತಗೊಳ್ಳಿ. 2 ಬೌಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೇಮ್ ನಾವು ಉಬ್ಬ ರೊಟ್ಟಿಗೆಲ್ಲ ಮಾಡ್ಕೊಳ್ತೀವಲ್ಲ ಆ ಥರ ಮಾಡ್ಕೊಳ್ಬೇಕು. ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಸ್ವೀಟಿಗೆ ಉಪ್ಪು ಹಾಕೊಂಡ್ರೆ ತುಂಬಾ ರುಚಿ ಕೊಡುತ್ತೆ. 1 ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. 2 ಚಮಚ ಸಕ್ಕರೆ ಕೂಡ ಹಾಕೊಳ್ತೀನಿ. ಈ ಅಕ್ಕಿ ಹಿಟ್ಟು ಹಾಕ್ಕೊಂಡು ಗುಳಿಗೆ ಮಾಡ್ಕೊಳ್ಳುವಾಗ ಚೆನ್ನಾಗಾಗುತ್ತೆ. ಆಮೇಲೆ ಬೆಲ್ಲ ಹಾಕೊಳ್ಳುವಂಥದ್ದಿದೆ. ನೀರು ಈ ಹದದಲ್ಲಿ ಕುದಿಯುವಾಗ 1 ಕಪ್ಪಷ್ಟು ನೈಸಾದ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಗಂಟಿಲ್ಲದಾಗೆ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟು ಆಮೇಲೆ ಕಲಿಸ್ಕೊಳ್ಳುವಂಥದ್ದು. ತುಂಬ ಬೇಗನೆ ಆಗುತ್ತೆ, ಕಡಿಮೆ ಸಮಯ ಕೂಡ ಸಾಕಾಗುತ್ತೆ. ನೀವು ಅಳತೆ ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ನೀವು ಇನ್ನೂ ಸ್ವಲ್ಪ ಗುಳಿಗೆ ಮಾಡ್ಕೊಳ್ಬೋದು ಅಕ್ಕಿ ಹಿಟ್ಟು ಹಾಕ್ಕೊಂಡು. ಒಂದು 5 ನಿಮಿಷ ಸ್ಟವ್ ಆಫ್ ಮಾಡಿಕೊಂಡೆ ಮುಚ್ಚಿ ಬೇಯಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮ್ಮ ಸಿಹಿ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ. ನೀವು ಬೆಲ್ಲನ ಕರಗಲು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಬೆಲ್ಲ ಪಾಕ ಅಂತ ತಗೊಳ್ಳೋದು ಬೇಡ, ಜಸ್ಟ್ ಕರಗಿದ್ರೆ ಸಾಕು. ಯಾಕೆಂತ ಹೇಳಿದ್ರೆ ಸೋದಿಸ್ಕೊಳ್ಬೇಕಲ್ಲ, ಕಲ್ಲು ಏನಾದರೂ ಇದ್ದರೆ. ಹಾಗಾಗಿ ಒಂದು ಸಣ್ಣ ಮಿಕ್ಸಿ ಜಾರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ವಾಟರ್ ಮೆಲನ್ ಸೀಡ್ಸ್, 1 ಟೇಬಲ್ ಸ್ಪೂನ್ ಕಾಜು, ಒಂದು 10 ಬಾದಾಮಿನ ಸೇರಿಸ್ಕೊಂಡು ಹಾಲು ಹಾಕ್ಕೊಂಡು ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಹದದಲ್ಲಿ ಪೇಸ್ಟ್ ಮಾಡ್ಕೊಂಡಿರಬೇಕು. ರೆಡಿ ಮಾಡಿದ ಹಿಟ್ಟನ್ನು ಒಂದು ತಟ್ಟೆಗೆ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಇರುವಾಗನೇ ಕಲಿಸ್ಕೊಳ್ಬೇಕು. ರವೆ ಕೂಡ ಹಾಕಿ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ಆದರೆ ಸಾಂಪ್ರದಾಯಿಕವಾಗಿ ನಮ್ಮ ಅಮ್ಮ ಎಲ್ಲ ಮಾಡ್ತಿದ್ದಿದ್ದು ಅಕ್ಕಿ ಹಿಟ್ಟನ್ನು ಈ ರೀತಿಯಲ್ಲಿ ಮಾಡಿ ಗುಳಿಗೆ ಮಾಡ್ತಾ ಇದ್ರು. ಮೊದಲೆಲ್ಲ ಎಲ್ಲಿ ಬೇರೆ ಬೇರೆ ಪಾಯಸ ಮಾಡ್ತಿದ್ರಲ್ವಾ, ಅಕ್ಕಿ ಪಾಯಸ ಬಿಟ್ಟರೆ ನಮ್ಮ ಊರಲ್ಲಿ ಈ ರೀತಿಯೆಲ್ಲ ಗುಳಿಗೆ ಪಾಯಸ ಮಾಡ್ತಿದ್ರು. ತುಂಬ ದಿನದಿಂದ ನನಗೆ ಅಮ್ಮ ಹೇಳ್ತಾ ಇದ್ರು ಗುಳಿಗೆ ಪಾಯಸ ಮಾಡಿ ಅಪ್ಲೋಡ್ ಮಾಡು ಅಂತ. ನನಗೆ ಟೈಮ್ ಆಗಲಿಲ್ಲ, ಹಾಗಾಗಿ ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಹದದಲ್ಲಿ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಆಯಿತು. ಸೇಮ್ ರೊಟ್ಟಿ ಹಿಟ್ಟು ಅಥವಾ ನಾವು ಒತ್ತು ಶಾವಿಗೆಲ್ಲ ಮಾಡಲಿಕ್ಕೆ ಕಲಿಸ್ತೀವಲ್ಲ ಆ ರೀತಿಯಲ್ಲಿ ಕಲಿಸ್ಕೊಂಡ್ರೆ ಆಯಿತು ಹದ. ಗುಳಿಗೆನ ರೆಡಿ ಮಾಡಿಕೊಳ್ಳುವಷ್ಟರಲ್ಲಿ 1/2 ಲೀಟ್ರಷ್ಟು ಗಟ್ಟಿ ಹಾಲನ್ನು ಒಂದು ಪಾತ್ರೆಯಲ್ಲಿ ಕಾಯಿಸ್ಕೊಳ್ಳೋಣ. ಗಟ್ಟಿ ಹಾಲಿದ್ರೆ ತುಂಬ ಚೆನ್ನಾಗಾಗುತ್ತೆ. ಸಣ್ಣದಾಗಿ ಈ ರೀತಿಯಲ್ಲಿ ಉಂಡೆ ಮಾಡಿಕೊಳ್ಬೇಕು ಫಸ್ಟಿಗೆ. ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಕೈಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ಆಯಿತು. ಈ ರೀತಿ
ಮಧ್ಯದಲ್ಲಿ ಸ್ವಲ್ಪ ದಪ್ಪ, ಎರಡು ಸೈಡಿಂದ ಈ ರೀತಿ ಗುಳಿಗೆಗಳನ್ನು ಮಾಡಿಕೊಂಡ್ರೆ ಆಯಿತು. ಇದನ್ನು ಹಾಲೊಳಗಡೆ ಹಾಕ್ಕೊಂಡ್ರೆ ಅದಕ್ಕೆ ಗುಳಿಗೆ ಪಾಯಸ ಅಂತ ಕರೀತಾರೆ. ನಮ್ಮಮ್ಮ ಎಲ್ಲ ಮೊದಲು ಮಾಡ್ತಾಯಿದ್ರು ಕಪ್ಪು ಬೆಲ್ಲ ಹಾಕಿ, ತುಂಬಾ ಚೆನ್ನಾಗಾಗ್ತಾ ಇತ್ತು. ನಮಗೆ ಅದು ಮಾಡಿಕೊಟ್ರೆ ಒಳ್ಳೆ ಅಮೃತ ಥರ. ಆವಾಗ ಸಿಗದೆ ಈ ಥರ ಗುಳಿಗೆ ಪಾಯಸ ಇಲ್ಲ ಬೆಲ್ಲದ ಪಾಯಸ ಅಲ್ವಾ. ನೋಡಿ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರಬೇಕು. ಗುಳಿಗೆ ಪಾಯಸ ಮಾಡ್ಕೊಳ್ಳೋಕ್ಕೆ ಈ ರೀತಿಯ ಸೂಪರಾದ ಗುಳಿಗೆಗಳು ರೆಡಿಯಾಗಿದೆ. ಇವಾಗ ಪಾಯಸ ಮಾಡ್ಕೊಳ್ಳೋಣ. ಹಾಲು ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಇವಾಗ ಬೆಲ್ಲದ ನೀರನ್ನು ಸೋದಿಸ್ಕೊಂಡು ಹಾಕೊಳ್ಳೋಣ. ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಕೆನೆ ಎಲ್ಲ ಇದ್ದರೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಸೈಡಿಂದ, ಚೆನ್ನಾಗಾಗುತ್ತೆ. ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊಳ್ತೀನಿ. ಹಾಲಿಗೆ ನಾವು ರೆಡಿ ಮಾಡಿದ ಗುಳಿಗೆಗಳನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ಬೇಕು. ಆಮೇಲೆ ರುಬ್ಬಿದ ಪೇಸ್ಟನ್ನು ಸೇರಿಸ್ಕೊಂಡ್ರೆ ಆಯಿತು. ನಮ್ಮ ಗುಳಿಗೆ ಹಾಕಿದ ಮೇಲೆ ಒಂದು 10 ರಿಂದ 15 ನಿಮಿಷ ಆದ್ರೂ ಚೆನ್ನಾಗಿ ಕುದಿಬೇಕು. ನೋಡಿ ಈ ರೀತಿಯಲ್ಲಿ ರೆಡಿ ಆಗುವಾಗ ನಾವು ರೆಡಿ ಮಾಡಿಕೊಂಡ ಡ್ರೈ ಫ್ರೂಟ್ಸ್ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಇನ್ ಕೇಸ್ ಡ್ರೈ ಫ್ರೂಟ್ಸ್ ಇಲ್ಲ ಅಂತ ಹೇಳಿದರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹುರಿದು ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ಇವಾಗ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅಷ್ಟೇ ದಿಢೀರ್ ಅಂತ ಮಾಡ್ಕೊಳ್ಬೋದು. ಸಖತ್ ಸೂಪರಾದ ಗುಳಿಗೆ ಪಾಯಸ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಅದ್ಭುತವಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡೋದನ್ನು ಮರಿಬೇಡಿ. ನಮ್ಮಮ್ಮ ಕಪ್ಪು ಬೆಲ್ಲ ಹಾಕಿ ಮಾಡ್ತಿದ್ರು, ತುಂಬಾ ಚೆನ್ನಾಗಿರ್ತಿತ್ತು. ಮತ್ತು ಕಲರ್ ಕೂಡ ಕಪ್ಪು ಥರ ಇರ್ತಾ ಇತ್ತು. ಎಷ್ಟು ಹಾಲು ಹಾಕಿದರೂ ಕೂಡ ಅದು ಕಲರ್ ಕಪ್ಪೇನೆ. ಸೊ ನಾನಿವತ್ತು ಮಾಮೂಲಿ ಬೆಲ್ಲ ಹಾಕಿ ಮಾಡಿದ್ದೀನಿ. ಬನ್ನಿ ಟೇಸ್ಟ್ ಮಾಡ್ಕೊಳ್ಳೋಣ. ತುಂಬಾ ಅದ್ಭುತವಾದ ಗುಳಿಗೆ ಪಾಯಸ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಸೂಪರಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಹಳೆಯ ಕಾಲದ ನಮ್ಮ ಊರಿನ ಅಡಿಗೆ ಇದು. ನಾವು ಇದೇ ರೀತಿಯಲ್ಲಿ ಅಮ್ಮ ಮಾಡ್ತಾಯಿದ್ರು, ಆದರೆ ಕಪ್ಪು ಬೆಲ್ಲ ಯೂಸ್ ಮಾಡಿ ಮಾಡ್ತಾಯಿದ್ರು. ಒಮ್ಮೆ ಕಪ್ಪು ಬೆಲ್ಲ ಸಿಕ್ಕಿದ್ರು ಕೂಡ ನೀವು ಟ್ರೈ ಮಾಡಿ. ತುಂಬಾ ಅದ್ಭುತವಾಗಿರುತ್ತೆ. ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.